ಎಲ್ರಿಗೂ ನಮಸ್ಕಾರ. ಹೇಮಚಂದ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವಾಗ ಟ್ರೆಂಡಿಂಗಲ್ಲಿರೋಂಥ ಗಿಬ್ಲಿ ಆರ್ಟ್ ಫೋಟೋ ಎಡಿಟ್ ಏನಿದೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಅದೇ ಬರ್ತಾ ಇದೆ. ಸೊ ಅದನ್ನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಹೇಗೆ ಎಡಿಟ್ ಮಾಡೋದು ಅಂತೇಳಿ. ಚಾಟ್ GPT ಎಡಿಟ್ ಮಾಡೋ ಅಂಥದ್ದು, ಅದು ಹೇಗೆ ನೋಡೋಣ. ಪ್ಲೇಸ್ಟೋರ್ ಓಪನ್ ಮಾಡಿ ಅದರಲ್ಲಿ ಚಾಟ್ GPT ಅಂತೇಳಿ ನೀವು ಟೈಪ್ ಮಾಡಿದ್ರೆ ಬರುತ್ತೆ. ಅಲ್ಲಿ ನಿಮಗೆ ಚಾಟ್ GPT ಅಂತ ಹೇಳ್ಬಿಟ್ಟು ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದಮೇಲೆ ಓಪನ್ ಮಾಡಿದ್ರೆ ಅದು ನಿಮಗೆ ಇಮೇಲ್ ಐ ಡಿ ಕೇಳುತ್ತೆ. ಅಥವಾ ನೀವು ಆಲ್ರೆಡಿ ಗೂಗಲ್ ಲಿಂಕ್ ಇದ್ದರೆ ಇಮೇಲ್ ಐ ಡಿ ಜೊತೆಗೆ ಸ್ಟಾರ್ಟ್ ವಿತ್ ಗೂಗಲ್ ಮೇಲಾದರೂ ಕ್ಲಿಕ್ ಮಾಡಿ ನೀವು ಇದು ಮಾಡ್ಕೋಬೋದು. ಇಲ್ಲ ಇಮೇಲ್ ಐ ಡಿ ಹಾಕಾದರೂ ಇದನ್ನು ಓಪನ್ ಮಾಡ್ಕೊಬೋದು ಆ್ಯಪ್ನ. ಸೊ ಹೋಮ್ ಪೇಜಲ್ಲಿ ನಿಮ್ಗೆ ಕೇಳುತ್ತೆ ವಾಟ್ ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಕೆಳಗಡೆ ಪ್ಲಸ್ ಸಿಂಬಲ್ ಇರುತ್ತೆ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫೋಟೋಸ್ ಅಂತ ಬಂತಲ್ಲ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ನೀವು ಅದರಲ್ಲಿ ನಿಮ್ಗೆ ಯಾವ ಫೋಟೋ ಗಿಬ್ಲಿ ಆರ್ಟ್ಗೆ ಕನ್ವರ್ಟ್ ಮಾಡಬೇಕು ಅದನ್ನು ನೀವು ಅದಕ್ಕೆ ಹ್ಯಾಡ್ ಮಾಡಬೇಕಾಗುತ್ತೆ. ಫೋಟೋನ ಹ್ಯಾಡ್ ಮಾಡಿದ ತಕ್ಷಣ ನೀವು ಸೆಂಡ್ ಮಾಡೋಂಗಿಲ್ಲ. ಅದ್ರ ಕೆಳಗಡೆ ನೀವು ಟೈಪ್ ಮಾಡಬೇಕಾಗತ್ತೆ. ಏನಂತ, ಈ ಒಂದು ಫೋಟೋನ ನನಗೆ ಗಿಬ್ಲಿ ಆರ್ಟ್ಗೆ ಕನ್ವರ್ಟ್ ಮಾಡಿಕೊಡಿ ಅಂತೇಳಿ ಟೈಪ್ ಮಾಡಿದ್ರೆ AI ಯಾವಾಗ ನಿಮಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. ಇದು ಫ್ರೀಯಾಗೇ, ಯಾವುದೇ ಕಾರಣಕ್ಕೂ ಅಮೌಂಟ್ ಏನದು ಕೇಳೋದಿಲ್ಲ. ಸೊ ಒನ್ ಟೈಮ್ಗೆ ನೀವೇನಿಲ್ಲ ಅಂತಂದರೂ ಒಂದು 5 ಫೋಟೋಸ್ನ ನೀವು ಇದು ಮಾಡ್ಕೋಬೋದು. ಸೊ ಫೋಟೋ ಹಾಕ್ಬಿಟ್ಟು ನೀವು ಕೆಳಗಡೆ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಏನಂತ, ಕನ್ವರ್ಟ್ ದಿಸ್ ಫೋಟೋ ಇಂಟು ಗಿಬ್ಲಿ ಪೋರ್ಟ್ರೇಟ್ ಅಂತೇಳ್ಬಿಟ್ಟು ಟೈಪ್ ಮಾಡಿದ್ರೆ ನಿಮಗೆ ಚಾಟ್ GPT ಟೈಪ್ ಮಾಡಿದ್ರೆ ಕನ್ವರ್ಟ್ ದಿಸ್ ಫೋಟೋ ಇಂಟು ಗಿಬ್ಲಿ ಪೋರ್ಟ್ರೇಟ್ ಅಂತ ಹೇಳ್ಬಿಟ್ಟು ಸೊ ಅದನ್ನು ಸೆಂಡ್ ಮಾಡಿ. ಇಲ್ಲಿ ಯಾರೋ ಮಾರ್ಕ್ ಇದೆ ನೋಡಿ, ಬಾಣದ ಗುರುತು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗುತ್ತೆ. ಸೊ ಗೆಟಿಂಗ್ ಸ್ಟಾರ್ಟೆಡ್ ಅಂತ ತೊಗೊಳ್ತಿದೆ ನೋಡಿ. ಇಟ್ ವಿಲ್ ಟೇಕ್ ಸಮ್ ಟೈಮ್ಸ್, ಸ್ವಲ್ಪ ಹೊತ್ತಾದರೂ ತೊಗೊಳುತ್ತೆ ಇದು. ಇಲ್ಲ ಅಂತಂದರೂ ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸ್, ಸಮ್ಟೈಮ್ಸ್ 5 ಮಿನಿಟ್ಸ್ ಕೂಡ ತೊಗೊಳುತ್ತೆ. ನೆಟ್ವರ್ಕ್ ಇದ್ರ ಮೇಲೆ ಡಿಪೆಂಡ್ ಮೇಲೆ ನಿಮಗೆ ಅದು ಕನ್ವರ್ಟ್ ಮಾಡಿ ಕೊಡುತ್ತೆ, ನೀವು ನೋಡ್ಬೋದು. ಸೊ ತುಂಬ ಚೆನ್ನಾಗಿ ಗಿಬ್ಲಿ ಆರ್ಟಲ್ಲಿ ನಮ್ಮ ಫೋಟೋಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ. ತುಂಬ ಜನಕ್ಕೆ ಕನ್ಫ್ಯೂಷನ್ಸ್, ಇವನ್ ನನಗೂ ಕೂಡ ಕನ್ಫ್ಯೂಷನ್ ಇತ್ತು. ನಾನು ಟ್ರೈ ಮಾಡಿದೆ, ಚಾಟ್ GPT ಆ್ಯಪಲ್ಲಿ ಬಂತು. ಸೊ ಅದಕ್ಕೋಸ್ಕರ ಇನ್ನೂ ಬೇರೆಯವ್ರಿಗೂ ಕೂಡ ನಾನು ಟ್ರೆಂಡಿಂಗ್ ಏನಿದೆ ಅದು ಫಾಲೋ ಮಾಡಬೇಕು, ನಾವು ಇರ್ತೀವಿ ಇಮೇಜಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅವ್ರಿಗೂ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಗಿಬ್ಲಿ ಇಮೇಜಸ್ನ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ತುಂಬ ಹೆಚ್ಚಿನ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.